ನಮಸ್ಕಾರ ಸ್ನೇಹಿತರೆ, ಇನ್ಸೈಡ್ ಸ್ಟೋರಿ ಕನ್ನಡಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಜಗತ್ತು ಈಗ 3ನೇ ಮಹಾಯುದ್ಧದ ಅಂಚಿನಲ್ಲಿದೆಯಾ? ಸದ್ಯದ ಬೆಳವಣಿಗೆಯನ್ನು ನೋಡಿದ್ರೆ ಹಾಗೆ ಅನಿಸುತ್ತೆ ನಮಗೆ. ಆದರೆ ಆಶ್ಚರ್ಯ ಏನೆಂದರೆ, ಈ ಯುದ್ಧ ನಡೆಯುತ್ತಿರುವುದು ವೈರಿ ರಾಷ್ಟ್ರಗಳ ನಡುವೆ ಅಲ್ಲ, ಬದಲಾಗಿ ದಶಕಗಳ ಕಾಲ ಗೆಳೆಯರಾಗಿದ್ದ ಅಮೆರಿಕ ಮತ್ತು ಯುರೋಪ್ ರಾಷ್ಟ್ರಗಳ ನಡುವೆ. ಮಂಜುಗಡ್ಡೆಯಿಂದ ಕೂಡಿದ ಗ್ರೀನ್ಲ್ಯಾಂಡ್ ಎನ್ನುವ ದ್ವೀಪಕ್ಕಾಗಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇಡೀ ಯುರೋಪ್ನ ಮೇಲೆ ಆರ್ಥಿಕ ಯುದ್ಧವನ್ನ ಘೋಷಣೆ ಮಾಡಿದ್ದಾರೆ. ಈ ಜಗಳದಲ್ಲಿ ಬ್ರಿಟನ್, ಫ್ರಾನ್ಸ್, ಜರ್ಮನಿ, ಅಮೆರಿಕದ ವಿರುದ್ಧ ನಿಂತಿವೆ. ಇದು ಹೀಗೆ ಮುಂದುವರೆದ್ರೆ ದಶಕಗಳ ಕಾಲ ಹಳೆಯ ಮಿಲಿಟರಿ ಒಕ್ಕೂಟ ನ್ಯಾಟೋ ಕತೆ ಏನಾಗಬಹುದು? ಇವತ್ತಿನ ಈ ಇನ್ಸೈಡ್ ಸ್ಟೋರಿಯಲ್ಲಿ ಈ ಜಾಗತಿಕ ರಾಜಕೀಯದ ಮಹಾಸಮರದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಯೋಣ. ಸ್ನೇಹಿತರೆ, ಟ್ರಂಪ್ ಅವರ ಸುಂಕದ ದಂಡಾಸ್ತ್ರ. ಶನಿವಾರ ಜನವರಿ 17, 2026 ಡೊನಾಲ್ಡ್ ಟ್ರಂಪ್ ತಮ್ಮ ಟ್ರೂತ್ ಸೋಷಿಯಲ್ ಮೀಡಿಯಾದಲ್ಲಿ ಇಡೀ ಜಗತ್ತನ್ನ ಬೆಚ್ಚಿ ಬೀಳಿಸುವ ಪೋಸ್ಟ್ ಅನ್ನು ಹಾಕ್ತಾರೆ. ಗ್ರೀನ್ಲ್ಯಾಂಡ್ ಖರೀದಿ ಪ್ರಕ್ರಿಯೆಗೆ ಅಡ್ಡಗಾಲು ಹಾಕುತ್ತಿರುವ 8 ಪ್ರಮುಖ ರಾಷ್ಟ್ರಗಳ ಮೇಲೆ, ಅಂದ್ರೆ ಡೆನ್ಮಾರ್ಕ್, ಬ್ರಿಟನ್, ಫ್ರಾನ್ಸ್, ಜರ್ಮನಿ, ನಾರ್ವೆ, ಸ್ವೀಡನ್, ನೆದರ್ಲ್ಯಾಂಡ್ ಮತ್ತು ಫಿನ್ಲ್ಯಾಂಡ್, ಇವೆಲ್ಲಾ ದೇಶಗಳು ಸೇರಿ ಫೆಬ್ರವರಿ 1 ಅನ್ವಯವಾಗುವಂತೆ 10% ಸುಂಕವನ್ನ ವಿಧಿಸ್ತಾರಂತೆ. ಒಂದು ವೇಳೆ ಜೂನ್ 1 ಗ್ರೀನ್ಲ್ಯಾಂಡ್ ಖರೀದಿ ಒಪ್ಪಂದವಾಗದಿದ್ರೆ ಈ ಸುಂಕವನ್ನ 25%ಗೆ ಏರಿಸ್ತಾರಂತೆ. 10% ಇದ್ದದನ್ನ 25% ಜೂನ್ 1 ನಂತರ ಏರಿಸ್ತೀವಿ ಅಂತ ಟ್ರಂಪ್ ಅವರು ಘೋಷಣೆ ಮಾಡಿದ್ದಾರೆ. ಟ್ರಂಪ್ ಅವರ ಈ ನಿರ್ಧಾರ ಮಿತ್ರ ರಾಷ್ಟ್ರಗಳ ನಡುವೆ ದೊಡ್ಡ ಬಿರುಕನ್ನೇ ಮೂಡಿಸಿದೆ. ಹಾಗಾದ್ರೆ ಈ ಅಮೆರಿಕಾಗೆ ಗ್ರೀನ್ಲ್ಯಾಂಡ್ ಯಾಕೆ ಅನಿವಾರ್ಯ ಅಂತ ನೋಡೋದಾದ್ರೆ, ಗ್ರೀನ್ಲ್ಯಾಂಡ್ ಕೇವಲ ಒಂದು ದ್ವೀಪವಲ್ಲ, ಅದು ಅಮೆರಿಕದ ರಾಷ್ಟ್ರೀಯ ಭದ್ರತೆಯ ಕವಚ ಇದ್ದಾಗೆ. ಟ್ರಂಪ್ ಅವರ ವಾದದ ಪ್ರಕಾರ ರಷ್ಯಾ ಮತ್ತು ಚೀನಾ ಈ ಆರ್ಕಿಟಿಕ್ ಪ್ರದೇಶದಲ್ಲಿ ತಮ್ಮ ಹಿಡಿತವನ್ನ ಸಾಧಿಸ್ತಿವೆ. ರಷ್ಯಾದ ಕ್ಷಿಪಣಿಗಳು ಅಮೆರಿಕಕ್ಕೆ ಬರಬೇಕಾದ್ರೆ ಈ ಆರ್ಕಿಟಿಕ್ ಮೂಲಕವೇ ಬರಬೇಕು. ಅಮೆರಿಕ ತನ್ನ ಗೋಲ್ಡನ್ ಡೂಮ್ ಕ್ಷಿಪಣಿ ವ್ಯವಸ್ಥೆಯನ್ನ ಬಲಪಡಿಸಲು ಗ್ರೀನ್ಲ್ಯಾಂಡ್ ಅತಿ ಮುಖ್ಯ ಅಷ್ಟೇ ಅಲ್ಲ, ಅಲ್ಲಿ ಜಗತ್ತಿನ ಅಪರೂಪದ 28 ರೇರ್ ಅರ್ತ್ ಎಲಿಮೆಂಟ್ಸ್ಗಳು ಅಲ್ಲಿ ಸಿಗ್ತವೆ. ಈ ಖನಿಜಗಳು ಸ್ಮಾರ್ಟ್ ಫೋನ್ ನಿಂದ ಹಿಡಿದು ಅಣು ಬಾಂಬ್ ತಯಾರಿಸಬೇಕು. ಚೀನಾವನ್ನ ಕಟ್ಟಿ ಹಾಕಲು ಅಮೆರಿಕಕ್ಕೆ ಈ ಸಂಪತ್ತು ಬೇಕೇ ಬೇಕು. ಈ ರೇರ್ ಅರ್ತ್ ಮಿನರಲ್ಸ್ ಇದೆಯಲ್ಲ, ಇದು ಚೀನಾದಲ್ಲಿ ಕೂಡ ಸಿಗುತ್ತೆ. ಅಮೆರಿಕಕ್ಕೆ ಈ ಚೀನಾ ಇಷ್ಟು ದಿನ ಇದನ್ನ ಸಪ್ಲೈ ಮಾಡ್ತಿತ್ತು. ಬಟ್ ಅದು ಇವಾಗ ಮೊನ್ನೆಯಿಂದ ರೀಸೆಂಟ್ ಆಗಿ ಚೀನಾ ಅದನ್ನ ಅವರು ಏನ್ ಟ್ಯಾರಿಫ್ ಅನ್ನ ಹೆಚ್ಚು ಮಾಡಿದ್ರು ಅಮೆರಿಕದವರು, ಅವಾಗಿಂದ ಕಡಿಮೆ ಮಾಡ್ತಿದ್ದೆ. ಅವರು ಕೂಡ ಹೆಚ್ಚಿನ ಟ್ಯಾರಿಫ್ ಹಾಕಿ ಅವರಿಗೆ ಕೊಡ್ತಾ ಇದ್ದಾರೆ. ಹಾಗಾಗಿ ಅಮೆರಿಕಕ್ಕೆ ಇದು ಮುಂದೊಂದಿನ ಶಾಪ್ ಆಗುತ್ತೆ ಅಂತ ಹೇಳಿ ಈ ಗ್ರೀನ್ಲ್ಯಾಂಡ್ ಮೇಲೆ ಈ ಅಮೆರಿಕ ಅಧ್ಯಕ್ಷನ ಕಣ್ಣು ಬಿದ್ದಿದೆ ಸ್ನೇಹಿತರೆ. ಇನ್ನು ನ್ಯಾಟೋ ಗತಿ ಏನು? ಈ ತರ ಎಲ್ಲ ಪ್ರಾಬ್ಲಮ್ ಆದ್ರೆ ನ್ಯಾಟೋ ಗತಿ ಏನು? ಅಸಲಿ ಪ್ರಶ್ನೆ ಇರೋದು ನ್ಯಾಟೋ ಬಗ್ಗೆ. ನ್ಯಾಟೋ ಅಂದ್ರೆ ನಾರ್ತ್ ಅಟ್ಲಾಂಟಿಕ್ ಟ್ರಿಟಿ ಆರ್ಗನೈಸೇಷನ್ ಅಂತ. ಇದರ ನಿಯಮದ ಪ್ರಕಾರ ಸದಸ್ಯ ರಾಷ್ಟ್ರಗಳಲ್ಲಿ ಯಾವುದಾದ್ರೂ ಒಂದು ದೇಶದ ಮೇಲೆ ಹೊರಗಿನ ದೇಶ ಯಾವುದಾದ್ರೂ ದಾಳಿ ಮಾಡಿದ್ರೆ ಎಲ್ಲರೂ ಒಟ್ಟಾಗಿ ಹೋರಾಡಬೇಕು ಅನ್ನೋದು. ಆದ್ರೆ ಈಗ ಪರಿಸ್ಥಿತಿ ಬದಲಾಗಿದೆ. ಅಮೆರಿಕ ತನ್ನದೇ ಮಿತ್ರ ರಾಷ್ಟ್ರಗಳ ಮೇಲೆ ಆರ್ಥಿಕ ದಾಳಿಯನ್ನ ಮಾಡ್ತಾ ಇದೆ. ಡೆನ್ಮಾರ್ಕ್ ರಕ್ಷಣೆಗೆ ಫ್ರಾನ್ಸ್, ಜರ್ಮನಿ ಮತ್ತು ನಾರ್ವೆ ಈಗಾಗಲೇ ತಮ್ಮ ಸೈನಿಕರನ್ನ ಕಳಿಸಿಕೊಟ್ಟಿವೆ. ಅಂದ್ರೆ ಅಮೆರಿಕದ ವಿರುದ್ಧ ನ್ಯಾಟೋ ದೇಶಗಳೇ ಸೈನ್ಯ ಕಳಿಸುವಂತಾಗಿದೆ. ಇದು ಹೀಗೆ ಮುಂದುವರೆದ್ರೆ ನ್ಯಾಟೋ ಒಕ್ಕೂಟ ಕೂಡ ಚೂರಾಗುವುದು ಖಂಡಿತ. ರಷ್ಯಾ ಮತ್ತು ಚೀನಾಕ್ಕೆ ಇದು ಹಬ್ಬದ ವಾತಾವರಣ ಆಗಿ ಕ್ರಿಯೇಟ್ ಆಗುತ್ತೆ ಈ ತರ ಏನಾದ್ರು ಯುದ್ಧ ಆದ್ರೆ. ಯಾಕಂದ್ರೆ ಶತ್ರುವಿನ ಶತ್ರು ಮಿತ್ರ ಅನ್ನೋ ಹಾಗೆ ಆಗತ್ತೆ. ಯುರೋಪ್ನ ತಿರುಗೇಟು ಮತ್ತು ಆರ್ಥಿಕ ಸಂಕಷ್ಟ. ಇನ್ನು ಯುರೋಪಿಯನ್ ನಾಯಕರು ಸುಮ್ಮನೆ ಏನ್ ಕೂತಿಲ್ಲ. ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರನ್ ನಾವು ಬೆದರಿಕೆಗಳಿಗೆ ಬಗ್ಗೋದಿಲ್ಲ ಅಂತ ಹೇಳಿದ್ದಾರೆ. ಯುರೋಪಿಯನ್ ಯೂನಿಯನ್ ಕೂಡ ಅಮೆರಿಕದ ವಸ್ತುಗಳ ಮೇಲೆ 93 ಬಿಲಿಯನ್ ಯೂರೋ ಅಂದ್ರೆ ಸುಮಾರು 8 ಲಕ್ಷ ಕೋಟಿ ರೂಪಾಯಿ ಮೊತ್ತದ ಸುಂಕವನ್ನು ವಿಧಿಸಲು ಸಿದ್ಧತೆ ಕೂಡ ನಡೆಸಿಕೊಂಡಿದ್ದಾರೆ. ಇದು ಜಾಗತಿಕ ಮಾರುಕಟ್ಟೆಯಲ್ಲಿ ದೊಡ್ಡ ಅಲ್ಲೋಲಕಲ್ಲವನ್ನೇ ಸೃಷ್ಟಿಸಲಿದೆ. ಇತ್ತ ಅಮೆರಿಕದೊಳಗೆ ಟ್ರಂಪ್ ಅವರ ಪಕ್ಷದ ನಾಯಕರೇ ಈ ನಿರ್ಧಾರವನ್ನ ಟೀಕಿಸುತ್ತಿದ್ದಾರೆ. ಇದರಿಂದ ಅಮೆರಿಕದ ಗ್ರಾಹಕರಿಗೆ ವಸ್ತುಗಳ ಮೇಲೆ ಮತ್ತೆ ಬೆಲೆ ಏರಿಕೆ ಆಗಲಿದೆ ಎಂಬುದು ಅಲ್ಲಿನ ಜನರ ಆತಂಕ. ಸ್ನೇಹಿತರೆ, ಗ್ರೀನ್ಲ್ಯಾಂಡ್ ವಿವಾದ ಈಗ ಕೇವಲ ಒಂದು ದ್ವೀಪದ ಖರೀದಿಯಾಗಿ ಉಳಿದಿಲ್ಲ. ಇದು ಅಮೆರಿಕ ಮತ್ತು ಯುರೋಪ್ ನಡುವಿನ ಅಹಂಕಾರದ ಯುದ್ಧವಾಗಿ ಬದಲಾಗಿದೆ. ಮಂಗಳವಾರ ದಾವೋಸ್ನಲ್ಲಿ ನಡೆಯುತ್ತಿರುವ ವಿಶ್ವ ಆರ್ಥಿಕ ಶೃಂಗಸಭೆಯಲ್ಲಿ ಟ್ರಂಪ್ ಮತ್ತು ಯುರೋಪಿಯನ್ ನಾಯಕರು ಕೂಡ ಮುಖಾಮುಖಿಯಾಗಲಿದ್ದಾರೆ. ಅಲ್ಲಿ ಏನಾಗಬಹುದು? ಯುದ್ಧದ ಭೀತಿ ಕಡಿಮೆ ಆಗುತ್ತಾ ಅಥವಾ ಪರಿಸ್ಥಿತಿ ಮತ್ತಷ್ಟು ಹದಗೆಡುತ್ತಾ? ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ. ಈ
ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಅಂತಾರಾಷ್ಟ್ರೀಯ ರಾಜಕೀಯದ ಇಂತಹ ಎಕ್ಸ್ಕ್ಲೂಸಿವ್ ಸುದ್ದಿಗಳಿಗಾಗಿ ಇನ್ಸೈಡ್ ಸ್ಟೋರಿ ಕನ್ನಡ ಚಾನಲ್ ಅನ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.